ನಿಮ್ಮ ಮನೆಯವರು ವಿನೋದ್ ಅವ್ರು ಏನು ಕೆಲಸ ಮಾಡ್ತಿದ್ರು ಮೇಡಮ್ ಅಲ್ಲಿ, ಜೊತೆಗೆ ಈಗ ತಾವು ಮಾತಾಡಿದ್ರಿ ಅಂತ ಹೇಳಿದ್ರಿ, ಏನು ಸಮಾಧಾನದ ಮಾತುಗಳನ್ನು ಹೇಳಿದ್ರಿ, ಅವ್ರು ತಮಗೆ ಏನಂತ ಹೇಳಿದ್ರೆ, ಯಾಕಂದ್ರೆ ತಾವು ಕೂಡ ತುಂಬ ಗರ್ಭಿಣಿ ಆಗಿದ್ದೀರಾ? ಗರ್ಭಿಣಿ ಅಲ್ಲ ಸರ್, ಡೆಲಿವರಿ ಆಯಿತು, 2 ಮಂತ್ ಆಗಿದೆ ಬೇಬಿಗೆ. 2 ಮಂತ್ ಆಗಿದೆ. ಈಗ ಏನಾಯಿತು ಅಂದರೆ ಸರ್, ನಮ್ಮ ಹಸ್ಬೆಂಡು ರಿಸಾರ್ಟ್ ಮಾಡ್ತಿದ್ದಾರೆ ಅಲ್ಲಿ ಸೂಜಿಪಾರ, ತುಂಬ ಟೂರಿಸ್ಟ್ ಪ್ಲೇಸ್ ಅದು. ಸೂಜಿಪಾರ ವಾಟರ್ಫಾಲ್ಸ್ ಕೇಳಿದಾರಲ್ಲ, ಅದ್ರ ಪಕ್ಕದಲ್ಲೇ ನಮ್ಗೆ ರಿಸಾರ್ಟ್ ಇದೆ. ಆ ರಿಸಾರ್ಟ್ ಎಲ್ಲ ಇವಾಗ ಎಲ್ಲ ಹೊಂಟೋಗ್ಬಿಟ್ಟಿದೆ. ಎಲ್ಲ ಹೊಂಟೋಗ್ಬಿಟ್ಟಿದೆ. ಆವಾಗ ಬೆಳಗ್ಗೆ ಫೋನ್ ಮಾಡಿ ಈ ಥರ ಹೇಳಿದ್ರು, ಈ ಥರ ಆಗಿದೆ ಅಂದರೆ ಈಗ ನೀವು ಸೇಫ್ ಆಗಿದ್ದೀರಾ ಅಂತ ಕೇಳಿದ್ವಿ. ನಾವು ಅವ್ರಿಗೆ ಬೇಜಾರು ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾವು ಸೇಫ್ ಆಗಿದ್ದೀವಿ ಅಂತ ಅವರು ಬೇಗ ಇಲ್ಲಿಗೆ ಬಂದುಬಿಡಿ ಅಂದರು. ಇವಾಗಲೂ ಫೋನ್ ಮಾಡ್ತಿದ್ದಾರೆ, ಆದರೆ ಜಾಸ್ತಿ ಮಾತಾಡ್ತಿಲ್ಲ, ಸೇಫ್ ಆಗಿದ್ದೀವಿ. ಇನ್ನೂ ಆಪೋಸಿಟ್ ಬಂದಿಲ್ಲ ಅವರು, ಬ್ರಿಡ್ಜ್ ಆ ಕಡೆನೇ ಇದ್ದಾರೆ. ಅವ್ರು ಬಂದರೆ ಮಾತ್ರ ನಮಗೆ ಸ್ವಲ್ಪ ನೆಮ್ಮದಿ. ಮೇಡಮ್, ಈಗಾಗಲೇ ಕೂಡ ಸೇನಾ ಚಾಪರ್ ಅಂದರೆ ರಕ್ಷಣಾ ಕಾರ್ಯದಲ್ಲಿ ಮುಂದಾಗಿದೆ. ಆ ಚಾಪರ್ ಕೂಡ ಹೋಗಿತ್ತಂತೆ, ಒಂದು ಮಾತನ್ನು ಕೊಟ್ಟಿದ್ದಾರಂತೆ, ರಕ್ಷಣಾ ಕಾರ್ಯ ಮಾಡ್ತೀವಿ ಅಂತ ಹೇಳಿ. ತಮಗೇನು ಮಾಹಿತಿ ಸಿಕ್ಕಿದೆ? ಅದೇ ಇವಾಗ ಅಂದರೆ ಅವ್ರು ಬಂದು ಏನು ಮಾಡ್ತಾರೆ ಅಂತ ಅರ್ಥ ಆಗಲಿಲ್ಲ. ಅಲ್ಲ, ಈಗ ತಮ್ಮ ಮನೆಯವ್ರು ಹೇಳಿದ್ರಂತೆ, ಬಂದು ಹೋಗಿದಾರಂತೆ, ಸೇನೆದವ್ರು ಬಂದು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ, ಚಾಪರ್ ಬಂದಿತ್ತಂತೆ, ನಿಮ್ಮನ್ನು ಸೇಫಾಗಿ ಸ್ಥಳಾಂತರ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ರಂತೆ. ಇದು ಯಾವಾಗ ಹೇಳಿದ್ರು ನಿಮ್ಮ ಮನೆಯವರು? ಅದು ಬೆಳಿಗ್ಗೆನೇ ನಮಗೆ ಅವ್ರಿಗೆ ಆ್ಯಕ್ಚುಲಿ ಬೆಳಿಗ್ಗೆ ಈ ಥರ ಆಗಿದೆ. ನಾವು ಇಲ್ಲಿ ಟಿ ವಿ ನ್ಯೂಸ್ ನೋಡ್ತಾ ಹೇಳ್ತಿದ್ವಿ, ಏನಂತೆ ಫೋನ್ ಮಾಡಿ ನಾನು ಹೇಳ್ತಿದ್ದೀನಿ ಅವ್ರಿಗೆ, ಬೇಜಾರು ಮಾಡ್ಕೋಬೇಡಿ, ಇಲ್ಲಿ ಟಿ ವಿಲಿ ತೋರಿಸ್ತಿದ್ದಾರೆ, ಹೆಲಿಕಾಪ್ಟರ್ ಹೊರಡಿದೆಯಂತೆ, ಬರುತ್ತೆ, ಅಲ್ಲಿಗೆ ಬರುತ್ತೆ, ಯಾರು ಲೊಕೇಶನ್ ಕಳಿಸಿ ಅಂತ ಹೇಳ್ಬಿಟ್ಟು ಸ್ಟೇಷನ್ಗೆ ಕಳಿಸ್ಬೇಕಲ್ಲ, ಲೊಕೇಶನ್ ಕಳಿಸಿ ಅಂತ ಅವ್ರಿಗೆ ನಾವು ಮಾಹಿತಿ ಕೊಡ್ತಿದ್ವು. ಆಮೇಲೆ ಅವ್ರುಗಳು ಫೋನಿಂದ ಅವರು ಇವ್ರಿಗೆ ಕಾಲ್ ಮಾಡಿ ಎಲ್ಲರಿಗೂ ಅವರು ಈ ಥರ ಇದು ಮಾಡಿಬಿಟ್ಟಿದ್ದಾರೆ. ಫಸ್ಟು ನಾವು ಅವ್ರಿಗೆ ಹೇಳ್ತಿದ್ವಿ, ಟಿ ವಿ ನೋಡ್ತಾ ಅವ್ರಿಗೆ ಗೊತ್ತಾಗೋಕ್ಕೆ ಚಾನ್ಸ್ ಇಲ್ಲ, ಹೆಂಗೆ ಗೊತ್ತಾದ್ದು. ಆಮೇಲೆ ಸರ್ ಇನ್ನೊಂದು ಏನಂದ್ರು, ಎದ್ದು ಓಡಬೇಕಾದ್ರೆ ಯಾರೂ ಫೋನ್ಗಳು ತಗೊಂಡೋಗಿಲ್ಲ. ಹಸ್ಬೆಂಡು ಲೈಟ್ ಹೊಡಿಬೇಕಲ್ಲ ಕೊಟ್ಟಿಗೆಗೆ ಹೋಗ್ಬೇಕಾದ್ರೆ, ಅದಕ್ಕೆ ಫೋನ್ ಜೇಬಿಲಿತ್ತು. ಅವ್ರ ಹತ್ರ ಇನ್ನೊಬ್ಬ ಅಣ್ಣನ ಹತ್ರ, ಇಬ್ಬರ ಹತ್ರ ಫೋನ್ ಇದ್ದಿತ್ತು. ಆವಾಗ ಎಲ್ಲರಿಗೂ ಫೋನ್ ಮಾಡ್ತಿದ್ವಿ, ಯಾವ ಫೋನು ರಿಸೀವ್ ಆಗ್ತಿಲ್ಲ. ಪುನಃ ಮಧ್ಯಾಹ್ನ ಮೇಲೆ ಸ್ವಲ್ಪ ನೀರೆಲ್ಲ ಇಳೀತು. ಆವಾಗ ಮನೆಗಳಿಗೆ ಹೋಗಿ ನೋಡ್ತಾವ್ರ, ಮನೆ ಒಳಗಡೆ ಎಲ್ಲ ಮರ ಎಲ್ಲ ಬಿದ್ದು ಎಲ್ಲರ ಫೋನು ಡ್ಯಾಮೇಜು, ಏನು ಮಾಡೋಕ್ಕಾಗಲ್ಲ. 2-3 ಜನ ಹತ್ರ ಫೋನ್ ಇದೆ ಅಷ್ಟೇ ಅಲ್ಲಿ. ಆ ಥರ ಫೋನ್ ಜೇಬಿಗೆ ಹಾಕೊಂಡೋದಕ್ಕೆ ಫೋನು ಇತ್ತು, ಇಲ್ಲಾಂದ್ರೆ ಅದು ಇರ್ತಿರ್ಲಿಲ್ಲ ಸರ್. ಇದಿಷ್ಟು ಪತ್ನಿ ಪ್ರವೀದ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಸೂರಜ್ ಪ್ರಸಾದ್, TV9 ಚಾಮರಾಜನಗರ.